ಚಿತ್ರರಂಗದಲ್ಲಿ ಸುದೀಪು, ದೀಪು, ದರ್ಶನ್, ಅಪ್ಪು ಇವೆಲ್ಲರೂ ಸಮಕಾಲೀನ ನಮ್ಮ ಆದಿತ್ಯಗೆ. ಆ ಸಮಯಕ್ಕೆ ಫಸ್ಟ್ ಎಲ್ಲ ಹೀರೋಗಳು ದರ್ಶನ್ ಫಸ್ಟ್ ಪಿಕ್ಚರ್ ಬಂದಾಗ ರಾಮಮೂರ್ತಿ ನಿರ್ಮಾಪಕರ ಜೊತೆ ಫೋನ್ ಮಾಡಿ ಗುರುಳೇಡಿ ಬಂದು ಆಶೀರ್ವಾದ ಮಾಡಿ ಫಸ್ಟ್ ಕರೆದಿದ್ದು. ಆ ಸಮಯಕ್ಕೆ ದರ್ಶನ್ ಕರೆದಾಗ ಫಸ್ಟ್ ಪಿಕ್ಚರ್ಗೆ ನಾನೇ ಬಂದಿದ್ದೆ. ದೀಪು ಸ್ಪರ್ಶ ಬಂದಾಗ ಸುನಿಲ್ ಕುಮಾರ್ ದೇಸಾಯಿ ದೀಪು ಬಂದು ಕರೆದಾಗ ಆ ಪಿಕ್ಚರ್ಗೆ ಫಸ್ಟ್ ಕರೆದಾಗ ಆ ಸಮಯಕ್ಕೆ ಹೀರೋನು ಪೂಜೆ ಮಾಡಿ ಇಬ್ಬರಿಗೂ ಒಳ್ಳೆ ಆಶೀರ್ವಾದ ಆಗಿ ಅವತ್ತು ಫಸ್ಟ್ ಪಿಕ್ಚರ್ ಕರೆದ್ರು. ತದನಂತರ ಅಪ್ಪು ಪಿಕ್ಚರ್ಗೆ ಭಾರತಮ್ಮ ಅವರು ಬರಬೇಕು ಶರ್ಮ ಏನು ಅಂತ ಹೇಳಿ ನನ್ ಕರೆದಿರ್ತಕ್ಕಂಥದ್ದು. ಅದು ಮೊಟ್ಟ ಮೊದಲ ಪಿಕ್ಚರ್ಗೆ ಅಲ್ಲೂ ಪೂಜೆ ಮಾಡಿದಾಗ ಆ ಪಿಕ್ಚರ್ಗೆ ಫಸ್ಟ್ ಲಾಂಚ್ ಮಾಡೋ ಸಮಯಕ್ಕೆ ಕರೆದು. ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರ ಮಗ ಆದಿತ್ಯ ಕರೆದು ದಯವಿಟ್ಟು ಬರಬೇಕು ಗುರುಗಳೇ ಅಂತ ಹೇಳಿ ಅಪ್ಪ ಅವರು ಆಶೀರ್ವಾದ. ಇವತ್ತು ಒಂದು ಒಳ್ಳೆ ಮತ್ತೊಂದು ಸರಿ ಕಾಲಿಡ್ತಾ ಇದೆ. ನೀವೆಲ್ಲ ಅನ್ಕೊಂಡು ಹಾಗೆ ಟೆರರ್ ಪಿಕ್ಚರ್ ಮೊದಲನೇ ಪಿಕ್ಚರ್ ಅಲ್ಲ ಆದಿತ್ಯಂದು, ಮೊದಲೇ ಕಾಲಿಟ್ಟಿದ್ದಾರೆ. ಆದ್ರೆ ಕನ್ನಡ ಚಿತ್ರರಂಗ ಬಹಳ ಜನ ಹೊಟ್ಟೆ ಕಿಚ್ಚು ಜನ ಜಾಸ್ತಿ ನಮ್ಮಲ್ಲಿ. ಎಷ್ಟೋ ಜನ ಪ್ರಕಾಶ್ ರಾಯ್ ಅಂತವರು, ರಜನಿಕಾಂತ್ ಅಂತವರು ಹಳೆಪುರೆಲ್ಲ ಏನ್ ಮಾಡ್ತಾರೆ, ಸುಂದರರಾಜು ಹೇಳಿದಾಗೆ ತಮಿಳ್ ಪಿಕ್ಚರ್ಗೆ ಯಾಕೆ ಹೊಟ್ಟೋಗ್ತಾರೆ ಅಂದ್ರೆ ಕನ್ನಡದಲ್ಲಿ ಗೌರವ ಕೊಡೋಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರೇನ್ ಚೆನ್ನಾಗಿರಲ್ವಾ, ಲಕ್ಷಣವಾಗಿರಲ್ವಾ, ಆಕ್ಟ್ ಮಾಡಲ್ವಾ, ನಂಗೆ ಅರ್ಥ ಆಗಲ್ಲ. ಆಗ ಇನ್ನೊಂದು ಸುಂದರರಾಜ್ ಅವರು ಹೇಳಿದ್ರು, ಹಳೆಯ ಪಿಕ್ಚರ್ಗಳಲ್ಲಿ ಕನ್ನಡ ಪಿಕ್ಚರ್ಗಳನ್ನ ರೀಮೇಕ್ಗೋಸ್ಕರ ಬೇರೆ ಭಾಷೆಗಳು ತಗೊಳ್ತಿದ್ರು. ಅಂಥದ್ರಲ್ಲಿ ಇವತ್ತು ಕನ್ನಡ ಪಿಕ್ಚರ್ನ ತಗೊಂಡು ಗೌರವ ಘನತೆ ಎಲ್ಲರೂ ಏನಾಗಿದೆ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ಬೆಂಕಿಯ ಸಂಸಾರ ಇರ್ತಕ್ಕಂಥವ್ರು ಮಿನಿ ವರ್ಲ್ಡ್ ಆಗೋಗಿದೆ. ಎಲ್ಲರೂ ಬಂದಿಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಬೇರೆ ಇದೀವ, ಬೇರೆಯವರ ಅನ್ಸ್ಬಿಡುತ್ತೆ. ಅಂಥದ್ರಲ್ಲಿ ಅಂಥ ದೊಡ್ಡ ಸಂಸ್ಥೆ 100 ವರ್ಷ ಆಗ್ತಾ ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಅಂತ ರಾಜೇಂದ್ರ ಸಿಂಗ್ ಬಾಬು ಅವರ ವಂಶಸ್ಥರು, ಅವರ ತಾಯಿಯವರು, ಅವರ ಸಹೋದರಿ ಕೂಡ ನಿರ್ದೇಶಕರಾಗಿ ಎಷ್ಟೋ ಜನ ಇವತ್ತಿನ ದಿವಸ ಊಟ ಉಪಚಾರಗಳನ್ನ ಹಾಕಿ ಅವರ ಒಂದು ಸಂಸ್ಥೆಯಲ್ಲಿ ಪುಟಾಣಿ ಏಜೆಂಟ್ 1, 2, 3 ಇಂದ ಹಿಡಿದು ಅವರಲ್ಲಿ ಬಾಲ್ಯ ನಟನಾಗಿ ಎಷ್ಟೋ ಕಾರ್ಯಕ್ರಮಗಳಿಗೆ ನನಗೆ ಕರೆದು ಬಾ ಅಂತ ಹೇಳಿದಾಗ ಇಂಥ ಒಂದು ಸಂಸ್ಥೆ 100 ವರ್ಷ ಆಗ್ತಾ ಬರ್ತಾ ಇದೆ. ಅವರ ಮಗನ್ನ ಇವತ್ತು ಯಾರೋ ಒಂದು ನಿರ್ಮಾಪಕರು ಧೈರ್ಯ ಮಾಡಿದಾರಲ್ಲ, ಆ ಸಿಲ್ಕ್ ಮಂಜುಗೆ ಶಬಾಷ್ ಅಂತ ಹೇಳಬೇಕು. ಅವರಿಗೆ ದೀರ್ಘಾಯುಷ್ ಕೊಡಿ. ಎಲ್ಲರೂ ಹೇಳ್ತಾರೆ ಐರನ್ ಲೆಗ್ಗು ಅದು ಮಾಡ್ಕೊಂಡ್ರೆ ಆಗಲ್ಲ, ಮೇಲ್ ಬರೋಕ್ ಸಾಧ್ಯ ಇಲ್ಲ, ಯಾಕೆ ಮಾಡ್ಬೇಕು ಅಂತ. ಬೇರೆಯವ್ರು ಕರ್ಕೊಂಡು ಮಾಡ್ತೀರಾ, ಅವ್ರನ್ನೆಲ್ಲ ಮೇಲೆ ಬರೆಸ್ತೀರ, ಅವ್ರು ಆಗಲ್ವಾ? ರಮ್ಯಾ ಕೃಷ್ಣನು ಐರನ್ ರೆಕ್ಕಿದ್ರು. ಆ ಸಮಯ ರಾಘವೇಂದ್ರ ರಾವ್ ಕರೆದು ಏನು ಬೇಕಾಗಿಲ್ಲ ಕರೆದು ಅವಳು ಕರೆದು ಮತ್ತೆ ರೀಲಾಂಚ್ ಮಾಡಿದ್ರು. ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತಿಗೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆ ತೆರೆಯಕ್ಕಾಗಲ್ಲ. ಸುಂದರರಾಜ್ ಒಂದು ಮಾತು ಹೇಳಿದ್ರು, ಇವತ್ತು ಈ ಸಮಯ ಅವರಿಗೆ ಮನಸ್ಸಿಗನ್ಸಿದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ ಮೇಲೆ ಹಣೆ, ಇನ್ನು ಮೇಲೆ ಹಿಟ್ ಸೀಟರ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನು ಅವನು ಗೆಲ್ಲಿಸಲಿ ಅಂತ ಮುಖಾಂತರ ತುಂಬ ಹೃದಯದಿಂದ ಈ ಟೆರರ್ ಪಿಕ್ಚರ್ ಅಲ್ಲಿ ಕನ್ನಡದ ಹಾಡುಗಳನ್ನ ಎಷ್ಟೋ ಜನ ಇವತ್ತು ಕನ್ನಡ ಹಾಡುಗಳನ್ನ ನೀವೇನು ಕೇಳಿ ಎಲ್ಲ ಒಂದೊಂದ್ಸರಿ ಅನ್ಸತ್ತೆ, ಎಲ್ಲ ಡಬ್ಬ ಹಾಡುಗಳು ಹಾಕ್ತಾ ಇದ್ದಾರೆ. ಶಬ್ದ ಒಳ್ಳೆ ಪೆಟ್ಟಿಗೆ ಡಬ್ ಡಬ್ ಡಬ ಅಂತಿದೆ, ಒಂದಾದ್ರೂ ಲಿರಿಕ್ಸ್ ಕೇಳುತ್ತ ಜೀವನಶಂಕರ್ ಇಂಥ ಹಾಡು ಇವತ್ತು ನೆನೆಸ್ಕೊಂತೀವಿ. ಆ ಬಂಧನ ಅವರು ಹಾಡೋ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ತೀವಿ. ಆದ್ರೆ ಇವತ್ತು ಆ ಟ್ಯೂನ್ ಇಂಪಾರ್ಟೆಂಟ್. ಅದಕ್ಕೆ ನಾಗೇಂದ್ರ ಪ್ರಸಾದ್ ನಾನು ಕೇಳೋಣ ಅನ್ಕೊಂಡೆ, ಟ್ಯೂನ್ ನೋಡ್ಬಿಟ್ಟು ಮ್ಯೂಸಿಕ್ ಕೊಡಿದ್ರ, ಮ್ಯೂಸಿಕ್ ಕೊಡ್ಕೊಂಡು ಟ್ಯೂನ್ ಬರೆದ್ರ ಅಥವಾ ಲಿರಿಕ್ಸ್ ಆಮೇಲೆ ಬರೋದ್ರ ಅಂತ. 3 ಹಾಡುಗಳು ನಾನು ಕೇಳಿದೆ, 4 ನಾನು ಏನೊಂದು ಕೇಳಿಲ್ಲ. ಆದ್ರೆ ಬಹಳ ಚೆನ್ನಾಗಿತ್ತು, ಸ್ಪಷ್ಟವಾಗಿತ್ತು, ಬಹಳ ಚೆನ್ನಾಗಿ ರಿದಮಿಕ್ ಆಗಿತ್ತು. ಇಂಪಾರ್ಟೆಂಟ್ ರಿದಮ್ ಇಂಪಾರ್ಟೆಂಟ್. ಆ ಕಾಲದ ರಂಬೆ ಊರ್ವಶಿ ಮೇರೆಗೆ ಅಂತ ಪಾಪ ಹಿಂದಿಯಿಂದ ಕರೆಸಿ ಅವಳ ಪಾಪ ಇವತ್ತೊಂದು ಕಾರ್ಯಕ್ರಮಕ್ಕೆ ಮಾಡಿಸಿದ್ದಾರೆ. ಯಾವತ್ತು ತಿಳ್ಕೊಳ್ಳಿ, ಒಂದು ವ್ಯಾಮ್ ಕ್ಯಾರೆಕ್ಟರ್ ಅಂದ್ರೆ ಹೆಲನ್ ಕರೆಯೋರು, ಜಯಮಾಲಿನಿ ಕರೆಯೋರು ಸಪರೇಟ್ ಆಗಿರ್ಬೇಕು. ಈ ಕಾಲದಲ್ಲಿ ಹೀರೋಯಿನ್ ನೀನೇ ಬಂದು ಡ್ಯಾನ್ಸ್ ಮಾಡೋಣ ಖರ್ಚು ಇರುತ್ತೆ ಅಂತ ಕರೆಯೋದಲ್ಲ. ಯಾವ ತರ ಸಪರೇಟ್ ಆಗಿ ಕರೀತಿರೋ ಆ ಪಿಕ್ಚರ್ ಶಾಶ್ವತವಾಗಿ ಹಿಟ್ ಆಗೋ ಗ್ಯಾರಂಟಿ, ಶತಸಿದ್ಧ. ಬರೆದಿಟ್ಕೊಳ್ಳಿ, ಅವರವರ ಪಾತ್ರ ಅವರವರೇ ಮಾಡಬೇಕು. ಆವಾಗ ಏನಾಗುತ್ತೆ, ರಾಹು ಶುಕ್ರ 2 ಇದ್ದರೆ ಈ ತರ ವ್ಯಾಮ್ ಕ್ಯಾರೆಕ್ಟರ್, ಒಂದು ಡ್ಯಾನ್ಸ್ ಇದ್ರೆ ಶುಭ. ಒಂದು ಟೈಟಲ್ ಕ್ಯಾರೆಕ್ಟರ್, ಆ ಟೈಟಲ್ ಟೆರರ್ ಅಂದಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅದಾದ್ಮೇಲೆ ಒಂದು ಸ್ಲೋ ಪ್ಯಾಥೋನ್ ನಲ್ಲಿ ಎಲ್ಲ ಹಳೆಯ ಆರ್ಟಿಸ್ಟ್ಗಳನ್ನ ಕರೆದ್ರು, ಕೀರ್ತಿರಾಜನ್ನು ಕರೆದಿದ್ರು, ಬಹಳ ಸಂತೋಷ ಪಟ್ಟೆ. ಅಲ್ಲಿ ಹಳೆಬರನ್ನೆಲ್ಲ ಕರೆದು ಇವತ್ತು ಕನ್ನಡದಲ್ಲಿ ಗೌರವಿಸ್ತಕ್ಕಂಥದ್ದು. ಯಾರಾದ್ರೂ ಬಂದ್ರೆ ಮೊದಲು ರಾಜೇಂದ್ರ ಸಿಂಗ್ ಬಾಬು ಬಂದ್ರೆ ನೀವೆಲ್ಲ ಹಿಂಗೆ ಕೂತ್ಕೊಬೇಕಾಗಿರ್ಲಿಲ್ಲ, ಎದ್ದು ನಿಂತ್ಕೋಬೇಕಾಗಿತ್ತು. ಎಲ್ಲ ವಿಷ್ಣುವರ್ಧನ್ ನಿರ್ದೇಶಕರು, ಡೈರೆಕ್ಟರ್, ನಿರ್ದೇಶಕರು ಗೌರವ ಕೊಡ್ತಿದ್ರು. ನಿರ್ಮಾಪಕರು ಬರ್ತಾ ಇದ್ರೆ ಹೀರೋ ಹೀರೋಯಿನ್ ಅಂದ್ರೆ ಹೀರೋಯಿನ್ ಕೂತ್ಕೊಂಡಿದ್ರೆ ನಿರ್ಮಾಪಕರು ಬಂದು ಕೈ ಕಟ್ಕೊಂಡು ನಿಂತ್ಕೊಂಡಿದ್ರು, ಅವ್ರನ್ನ ಕಾಪಾಡ್ತಾ ಇದ್ರು. ಈ ಕಾಲದಲ್ಲಿ ಹಂಗಲ್ಲ, ಹೇಗಾದ್ರೂ ಹಾಳಾಗೋಗ್ಲಿ ಅಂತ. ಸಿಲ್ಕ್ ಮಂಜುನ ಇವತ್ತಿನ ದಿವಸ ಧೈರ್ಯ ಮಾಡಿ ಒಂದು ಒಳ್ಳೆ ಕಥೆಯನ್ನ ಒಪ್ಸಿರ್ತಕ್ಕಂಥದ್ದು ಯಾರು ಅಂದ್ರೆ ರಾಜನ್ ಶಿವರಾಮ್. ಆ ರಾಜನ್ ಶಿವರಾಮು ಅವ್ರ ಮನಸ್ಸಲ್ಲಿ ದೂರಿ
ಒಳ್ಳೆ ಕಥೆಯನ್ನ ಯಾರು ಮಾಡೋಣ ಅಂದಾಗ ಅವನು ಆರಿಸ್ಕೊಂಡಿದ್ದಾನಲ್ಲ, ನಿಜವಾಗ್ಲೂ ಮೊಟ್ಟ ಮೊದಲ ಚಿತ್ರ ಆಗಿದ್ರು ತುಂಬಾ ಚೆನ್ನಾಗಿದೆ. ಅವನಿಗೆ ಪ್ರೋತ್ಸಾಹ ಕೊಟ್ಟು ಇನ್ಮೇಲೆ ಕನ್ನಡ ನಿರ್ದೇಶಕರಲ್ಲಿ ಅವನಿಗೂ ಒಂದು ಒಳ್ಳೆ ಸ್ಥಾನ ಕೊಟ್ಟು ಒಳ್ಳೆ ಒಳ್ಳೆ ಪಿಕ್ಚರ್ಗಳು ನಿರ್ದೇಶನ ಮಾಡಿ ನೋಡಿ. ಅಲ್ಲಿರ್ತಕ್ಕಂಥ ಮೇಕಿಂಗು, ಅಲ್ಲಿರ್ತಕ್ಕಂಥ ಟ್ಯೂನ್ ನಲ್ಲಿ ಆ ಮ್ಯೂಸಿಕ್, ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟು. ನೀವು ಫಿಲ್ಮ್ ನ ಇಳಿಯರಾಜ ಎಂತ ಸತ್ತೋಗಿದ್ದ ಪಿಕ್ಚರ್ ಕೂಡ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಗೆಲ್ಸಿರೋದುಂಟು. ಅದು ರಜನಿಕಾಂತ್ ಅವಾಗ ಇಳಿಯರಾಜ ಹೇಳ್ತಾರೆ, ಈ ಪಿಕ್ಚರ್ ಅಲ್ಲಿ 3 ಹಾಡು ಹಿಟ್ ಆಗಿದೆ ಅಂದ್ರೆ ಒಂದು ಪಿಕ್ಚರ್ ಅಲ್ಲಿ 1 ಹಾಡಾಗಿ ಹಿಟ್ ಆಗೋದೇ ಕಷ್ಟ. ಅಂತದ್ರಲ್ಲಿ 3 ಹಿಟ್ ಆಗಿದೆ. ಯಾವತ್ತು ತಿಳ್ಕೊಳ್ಳಿ, ಹಿಟ್ ಮಾಡ್ಬೇಕಂದ್ರೆ ಪಿಕ್ಚರ್ ಪೂರ್ತಿ ಹಿಟ್ ಸಾಂಗ್ಸ್ ಇರ್ಬೇಕೆ ಹೊರತು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೇಳೋದಲ್ಲ. ಹೊರಗಡೆ ಹೋದ ತಕ್ಷಣ, ಹೊರಗಡೆ ಬಂದ ತಕ್ಷಣ ಯಾವ ಹಾಡಪ್ಪ ಏನೋ ಅರ್ಥ ಆಗಲ್ಲ ಅಂತ. ನೀವು ಅದೇ ಬೊಂಬೆ ಹಾಡು ಹಾಕಿದ್ರು, ನೀವು ಏನ್ ಗುರುಗಳೇ ಬೊಂಬೆ ಹಾಡಲ್ಲಿ ಮಾತಾಡ್ತಿದ್ರೆ ಟ್ಯೂನ್ ಚೆನ್ನಾಗಿದೆ, ಆ ಟ್ಯೂನ್ ಸ್ವಲ್ಪ ತೆಲುಗು ತಮಿಳು ಎಲ್ಲ ಮಿಕ್ಸ್ ಆಗಿದೆ. ಇದು 5 ಭಾಷೆಗಳಿಗೆ ಹೋಗಿ ಪ್ಯಾನ್ ಇಂಡಿಯಾ ಚಿತ್ರ ಆದಂಗೆ ಅವನ್ನ ಒಳ್ಳೆ ಮಲಯಾಳದವರು, ಒಳ್ಳೆ ಹಿಂದಿಯವರು, ಒಳ್ಳೆ ವಿಶೇಷವಾಗಿರೋ ತೆಲುಗುನವ್ರನ್ನ ಅವನ್ನ ಆರಿಸ್ಕೊಂಡು ಈ ಪಿಕ್ಚರ್ ಇಂದ ಬಹಳ ಚೆನ್ನಾಗಿ ಆಶೀರ್ವಾದ ಪೂರ್ವಕವಾಗಿ ಯಶೋಕೀರ್ತಿ ಪದವಿ ಅವನಿಗೆ ಸಿಗಲಿ ಅಂತ ನಾನು ತುಂಬ ಹೃದಯದಿಂದ ಆಚರಿಸ್ತೀನಿ. ವಿಶೇಷವಾಗಿ ಅವ್ರು ಭಗವಂತ ಆಯುರ್ವೇದ ಕೊಟ್ಟು ಐಶ್ವರ್ಯ ಕೊಡ್ಲಿ. ಆಮೇಲೆ ಕೆಲವರೆಲ್ಲ ಇದ್ದಾರೆ ಈಗೋಗಳು, ಕೆಲವು ಹೀರೋಗಳು ಒಂದೇ ಪಿಕ್ಚರ್ ಮಾಡಿರ್ತಾರೆ. ಜಪಾನ್ ಮಕ್ಕಳು ಅಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಿರ್ತಾರೆ, ನಾನೇ ದೊಡ್ಡ ಹೀರೋ ಅಂತ. 1000ರಲ್ಲಿ 100 ಪಿಕ್ಚರ್ 60 ಪಿಕ್ಚರ್ ಮಾಡಿದವ್ರು ಕೈ ಕಟ್ಕೊಂಡು ಎಲ್ಲೋ ಇರ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು 200 ಚಿತ್ರ ಮಾಡಿದ್ರು, ಪಕ್ಕದಲ್ಲಿ ಕೂತ್ಕೊಂಡು ಎಸ್ ನಾರಾಯಣ ಹತ್ರ ಹೇಗ್ ಮಾಡ್ಬೇಕಪ್ಪ, ಹೇಗ್ ಮಾಡ್ಬೇಕು ಅಂತ ಕೇಳ್ಕೊಂಡು. ಅದು ನಯಾವಿನಯ, ಅದು ದೊಡ್ಡ ಮನೆ ಲಕ್ಷಣ. ಆ ನಯಾವಿನಯ ಇವತ್ತು ನೀವು ನೋಡಿ, ಯಾವುದೇ ಮಾಧ್ಯಮದಲ್ಲಿ ದೊಡ್ಡ ಮನೆಯವರು ಯಾತಕ್ಕೆ ಇವತ್ತು ಬೆಳೆದಿತ್ತಿದ್ದಾರೆ ಅಂದ್ರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಇವತ್ತಿಗೂ ಯಾವ ಟಿವಿ ಚಾನಲ್ದಲ್ಲೂ ಕಾಲ್ ಮೇಲೆ ಕಾಲ್ ಹಾಕೊಂಡು ದುರಾಂಕಾರದ ಇಂಟ್ರು ಕೊಟ್ಟಿಲ್ಲ. ಗೌರವದಿಂದ ತಗ್ಗಿ ಬಗ್ಗಿ ನಡೆದಿರ್ತಕ್ಕಂಥ ಅದು ನಮ್ಮ ಸಂಸ್ಕಾರ. ಅದಕ್ಕೆ ಇವತ್ತು ಹೊರಗಡೆ ಪರಭಾಷೆದವರು ಬಹಳ ಜನ ಬಂದ್ಬಿಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ನೀವು ಗೊತ್ತಿಲ್ಲದೆ ಏನು ಮಹೇಶ್ ಬಾಬು ಇದ್ದಾರೆ, ನಮ್ಮ ಕಪಾಲಿ ಚಿತ್ರ ಎಷ್ಟು ದೊಡ್ಡ ಚಿತ್ರ, ಅಂತ ಚಿತ್ರಮಂದಿರ ಡಲ್ಬಿ ಶೋರೂಮ್ ಇದ್ದಂಗೆ ಫಸ್ಟ್ ಕ್ಲಾಸ್ ಆಗಿ ಮಾಡಿ ಒಳ್ಳೆ ಮಾಲ್ ಇದ್ದಂಗೆ ಅಂತ ಒಂದು ಚಿತ್ರಮಂದಿರ ಕಟ್ಟಿದ್ದಾರೆ. ಅಂತ ಒಂದು ಚಿತ್ರಮಂದಿರದಲ್ಲಿ ಇಂಥ ಒಂದು ಪಿಕ್ಚರ್ಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ಇವರು. ಅದಕ್ಕೆ ಕನ್ನಡ ಚಿತ್ರಗಳಿಗೆ ಫಸ್ಟ್ ಅವಕಾಶ ಮಾಡಿಕೊಡಿ, ತದನಂತರ ಬೇರೆ ಚಿತ್ರಗಳಿಗೆ ಅವಕಾಶ ಕೊಡಿ. ಅದಾದ್ಮೇಲೆ ರೇಟ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಇಟ್ಕೊಂಡು ಎಲ್ಲರದ್ದು ಭಿಕ್ಷೆ ಪಡೆದ ಕೇಳಂಗೆ ಆಗ್ಬಾರ್ದು. ನೀವೆಲ್ಲ ಮಾಧ್ಯಮ ಮಿತ್ರ ಯಾರಿದ್ದಾರೆ, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಯಾರು ಬಂದಿದ್ದೀರಾ, ಯಾರೆಲ್ಲ ಟಿವಿನಲ್ಲಿ ಕೂತಿದ್ದೀರಾ, ನೀವು ಫಸ್ಟ್ ನನ್ನ ಹೆಂಡತಿ, ನನ್ನ ಮಗ, ನನ್ನ ತಂದೆ, ನನ್ನ ತಾಯಿ ಫಸ್ಟ್ ಇಟ್ಕೊಳ್ಳಿ. ಅದಕ್ಕೇನೆ ದೇಶ ಬೆಳೆಯೋದು. ಯಾವತ್ತು ಪಕ್ಕದ ಮನೆ ಪಕ್ಕದ ಊರು ಗುಡ್ಸಕ್ ಹೋಗ್ಬೇಡಿ, ಯಾವ ಇಂಜಿನ್ ನಾಯಿ ಕಾಸ್ಕೋಸ್ಕರ. ನಮ್ಮನ್ನು ಬೆಳೆಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರೆ ಕನ್ನಡ ಉಳಿಸ್ಕೊಂಡಾಗುತ್ತೆ. ಆದ್ರಿಂದ ರಾಜೇಂದ್ರ ಸಿಂಗ್ ಬಾಬು ಅವರ ಮಗನಿಗೆ ಒಳ್ಳೆ ಯಶೋಕೀರ್ತಿ ಸಿಗಲಿ, ನಿಮ್ಮೆಲ್ಲರೂ ಪ್ರೋತ್ಸಾಹ ಪರಿಪೂರ್ಣವಾಗಿರಲಿ. ನಾಗೇಂದ್ರ ಪ್ರಸಾದ್ ಮೊದಲಿಂದ ಪಾಪ ಹಾಡು ಹೇಳ್ಕೊಂಡು ಎಷ್ಟೋ ವಿಶೇಷವಾಗಿ ವೀಳ್ಯದೆಲೆ ಅಡಿಕೆ ಹಾಕೊಂಡು ಅವ್ರು ಮೂಡಿದ್ದಂಗೆ ಇದು ಒಳ್ಳೆ ಚೆನ್ನಾಗಿ ಬಂದಿದ್ದಾರೆ, ಬಹಳ ಚೆನ್ನಾಗಿ ಬಂದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಹಾಡುಗಳನ್ನ ಮಾಡಿರ್ತಕ್ಕಂಥದ್ದು. ಆ ರಿದಮಿಕ್ ಸೆನ್ಸ್ ಇದ್ದು. ಒಂದೇನು ಅಂದ್ರೆ ಇದ್ರಲ್ಲಿ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಚಿತ್ರ ಮಾಡೋ ಸಮಯಕ್ಕೆ ಇದ್ರಲ್ಲಿ ಒಂದು ಒಳ್ಳೆ ಗುರುಗಳ ಪಾತ್ರ ನಾನು ಮಾಡ್ಬೋದಾಗಿತ್ತು, ಪಾಪ ಕರೆದಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ. ಇರ್ಲಿ, ಆದ್ರೂ ಸಹ ಅರ್ಪಿಸುವಾಗ ಕೇಳಕ್ಕೆ ಬಂದಾಗಿದ್ರೆ ಇನ್ನೂ ಚೆನ್ನಾಗಿರೋದು. ಇರ್ಲಿ, ಎಲ್ಲಾ ದೈವಾನುಗ್ರಹ ಭಕ್ತರಿಗೆ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಪರಿಪೂರ್ಣವಾಗಿರ್ತಕ್ಕಂಥ ಈ ಯಶೋಕೀರ್ತಿ ಕಾರ್ಯಕ್ರಮ ಕರೆದಿದ್ದಕ್ಕೆ ಆ ಗೌರವದಿಂದ ಆ ಸಂಸ್ಥೆ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಸಿಲ್ಕ್ ಮಂಜುಗಾಗಲಿ, ಆ ಡೈರೆಕ್ಟರ್ಗಾಗಲಿ, ಅವ್ರ ಜೊತೆ ಇರ್ತಕ್ಕಂಥ ಪಾರ್ಟ್ನರ್ಗಾಗಲಿ. ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ ಬಹಳ ಚೆನ್ನಾಗಿ ಹೆಸರು ಮತ್ತೋಯ್ತು, ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವನ್ನೆಲ್ಲ ಕೂತ್ಕೊಂಡು ತೆಗಿಬೇಕಷ್ಟೇ. ಎಲ್ಲೋ ಕೂತಿದ್ದಾಗ ಆ ಮ್ಯೂಸಿಕ್ ಸೆನ್ಸ್ ಅವರೆಲ್ಲ ತೆಗಿಬೇಕು. ಅದು ತೆಗೆದಾಗ ಬಹಳ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಆದಿತ್ಯನು ಅದ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲ ಮಾಡಿ ಒಳ್ಳೆ ಚೆನ್ನಾಗಿ ಆಗಿರಲಿ. ನಿಮ್ಗೆಲ್ಲರಿಗೂ ಆಶಿಸ್ತಾ, ಎಲ್ಲರೂ ಶುಭವನ್ನು ಕೊಡ್ತಾ ಒಳ್ಳೆಯದಾಗಿ ಮುಖಾಂತರ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ, ಪಾಪ ಸಿ.ಕೆ. ಚಂದ್ರನು ಇರ್ತಾನೆ ಬಂದರು, ಬಹಳ ಸಂತೋಷ. ಅಡಿಗೆಗಳು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆ ಬಾಬು ಅವರ ಆತ್ಮೀಯ ವಿಚಾರವಾಗಿರ್ತಕ್ಕಂಥ ಮಿತ್ರರವರೆಲ್ಲ ತುಂಬಾ ಸಂತೋಷ. ಹಿರಿಯರು ಕರೆದಿದ್ರ, ಇವತ್ತು 75 ವಯಸ್ಸಾದ್ರೂ ನಮ್ಮಲ್ಲಿ ಡಿಗ್ರಿ ನಾಗರಿಕರು ಬಂದಿದ್ದಾರೆ. ಆ ಗೌರವ ಕೊಟ್ಟು ಅಂಥವ್ರನ್ನೆಲ್ಲ ಕರೆದಿದ್ದಾರೆ. ಯಾವತ್ತೂ ತಿಳ್ಕೊಳ್ಳಿ, ಹಳೆನ ನೀರನ್ನ ಮರಿಬಾರ್ದು. ಯಾವತ್ತು ಜಲ್ದಿ ಆಡಿದ್ರೆ ಹಳೆ ನೀರಿನಲ್ಲಿ ಎಷ್ಟೋ ಅನುಭವಗಳಿರುತ್ತೆ. ಅವ್ರಲ್ಲಿ ಇರ್ತಕ್ಕಂಥ ಆಶೀರ್ವಾದನೆ ತುಂಬ ಹೃದಯ. ಅದರಲ್ಲಿ ಆದಿತ್ಯ ತುಂಬಾ ಮೆಚ್ಚೋಬೇಕು. ಏನಂದ್ರೆ ನಮ್ಮ ಹಳೆಯವರು ಎಲ್ಲರೂ ಇರಬೇಕು ಅನ್ನೋ ಆ ಒಂದು ನಿಯತ್ತು, ಆ ಒಂದು ವಿನಯತೆ ಅವನಲ್ಲಿದೆ. ಆ ವಿನಯತೆಯನ್ನು ಕಾಪಾಡತಕ್ಕೆ ಮುಖಾಂತರ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಸಾಧಾರಣ ಮೈಕ್ ಕೊಟ್ಟರೆ ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ. ಜಯದೇವಿ ಶಾಲೆ ಮೈಕ್ ಕೊಟ್ಟು ಒಂದು ಗಂಟೆಗಟ್ಟಲೆ ಕುತ್ಕೊಂಡ್ಬಿಟ್ಟಿದ್ದ, ಆದರೂ ಸಹ ಒಂದೆರಡು ನಿಮಿಷ ಹೆಚ್ಚು ಮಾತಾಡಿದ್ವಿ.